2 ವರ್ಷದಿಂದ ಒಂದು ಟ್ಯಾಬ್ಲೆಟ್ ಇಲ್ಲ ಏನಿಲ್ಲ. ಆಮೇಲೆ ನನ್ ಮಗನಿಗೆ ತುಂಬಾ ಕೋಲ್ಡ್ ಕಫ್ ಅದೆಲ್ಲ ತುಂಬಾ ಆರಾಮ್ ಮಾಡಿದೀನಿ ಸರ್ ಇವಾಗ. ನಮ್ಮ ಮನೆಯವ್ರಿಗೆ ಸ್ಕಿನ್ ಇಶ್ಯೂಸ್ ಇತ್ತು. ಆಮೇಲೆ ಸರ್ ನಮ್ಮ ಅಮ್ಮಂಗೆ ಸೆಲ್ಯುಲೈಟಿಸ್ ಆಗಿತ್ತು ಸರ್. ಹ್ಮ್ ಸೆಲ್ಯುಲೈಟಿಸ್ ಅಂದ್ರೆ ಅದು ಕಾಲ್ ಫುಲ್ ಬಾವು ಬಂದ್ಬಿಟ್ಟಿತ್ತು ಸರ್. ಹೌದು. ಫುಲ್ ಸ್ವೆಲ್ಲಿಂಗ್ ಲೆಫ್ಟ್ ಲೆಗ್ ಡಾಕ್ಟರ್ ಸರ್ಜರಿ ಮಾಡ್ಬೇಕಂತ ಹೇಳ್ತಾರೆ, ಆದ್ರೂ ಸರಿ ಹೋಗಲ್ಲ ಮಾಡಿದ್ರು ಅಂತಾರೆ. ಸರ್. ಅದು ಮಾಡಿದ್ರು, ಅದು ಆಪರೇಷನ್ ಮಾಡಿದ್ ಗಾಯನೇ ಮಾಡ್ಲಿಲ್ಲ ಸರ್ ಅವ್ರಿಗೆ. ಓಕೆ, ಆಮೇಲೆ ಸ್ವೆಲ್ಲಿಂಗು ಇತ್ತು. ನಾ ಜಸ್ಟ್ ಡಾರ್ಕ್ ಬ್ಲೂ ಕೊಟ್ಟಿದ್ದೆ ಸರ್, ಅದು ಗಾಯ ಫುಲ್ ಮಾದೋಗ್ಬಿಡ್ತು. ಸೂಪರ್. ಸುಮಾರು ಜನ ಆಹಾರದ ಬಗ್ಗೆ ಆರೋಗ್ಯದ ಬಗ್ಗೆ ಹೇಳ್ತಾರೆ, ಬಟ್ ಬಸವ ಅಕಾಡೆಮಿ ಏನ್ ಹೇಳುತ್ತೆ ಅಂದ್ರೆ ಪ್ರಿಸೈಸ್ ಆಗಿ ಹೇಳುತ್ತೆ, ಇದನ್ ಮಾಡಿ ರಿಸಲ್ಟ್ ಬರುತ್ತೆ ಅಲ್ವಾ? ಈ ಪ್ರಿಸಿಷನ್ ನೀವು ಎಲ್ಲಾರು ನೋಡಿದಿರಾ? ಇಲ್ಲ ಸರ್. ಅದೇ ಬಸವ ಅಕಾಡೆಮಿ ಜೊತೆ ಯಾಕಿರ್ಬೇಕಂದ್ರೆ, ನೀವು ನೋಡಿ ಸೆಲ್ಯುಲೈಟಿಸ್ ಅನ್ನೋದು ಡಾಕ್ಟರ್ ಪ್ರಕಾರ ಕ್ರಾನಿಕ್ ಇಶ್ಯೂಸ್. ಹೋಗೋದಿಲ್ಲ ಸರ್. ಹೌದು. ನೀವು ಒಂದ್ ಕಲರ್ ಅಲ್ಲಿ ರೆಡಿ ಮಾಡಿದಿರ ಪೇಷಂಟ್ ಸರ್ ಇಷ್ಟು ದಪ್ಪ ಇದ್ದು ಸರ್ ಕಾಲು. ಹ್ಮ್ ಎಲ್ಲಿಂದ ಅಂದ್ರೆ ಆಂಕಲ್ ಇಂದ ಮಂಡಿಯಿಂದ ಆಮೇಲೆ ಥೈ ಅಲ್ಲಿವರೆಗೂ ಇಷ್ಟು ದಪ್ಪ ಇತ್ತು ಸರ್ ಅವ್ರಿಗೆ. ಓಕೆ. ಅವ್ರಿಗೆ ಲಾಸ್ಟ್ ಆಪರೇಷನ್ ಅಂತಾನೆ ಹೇಳಿದ್ರು. ಒಂದ್ 15 ಡೇಸ್ ನಾನು ಅವ್ರಿಗೆಲ್ಲ ಇನ್ಸೆಕ್ಟ್ ಮೆಥಡ್ ಎಲ್ಲ ತಗೊಂಡ್ಬಿಟ್ಟು, ಆಮೇಲೆ ಮೇಥಿ, ಬಟ್ ಆಮೇಲೆ ಇಂದು ಸಯಾಟಿಕಾನು ಇತ್ತು ಸರ್ ಅವ್ರಿಗೆ. ಮೊನ್ನೆ ಸರ್ ಇಷ್ಟಿರೋದು ಅರ್ಧಕ್ಕರ್ಧ ಅದು ಊತ ಕಡಿಮೆ ಆಗಿದೆ ಸರ್. ಅದು ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ. ಟ್ರೀಟ್ ಮಾಡಿದ್ದೆ ಸರ್ ನಮ್ಮ ಮನೆಗೆ. ನೀವೆಲ್ಲ ಬಸವ ಅಕಾಡೆಮಿ ಸೈನಿಕರ ತರ, ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಮಾಡಿ ಮೇಡಮ್, ನಮ್ಮ ಎಂತ ಹೇಳ್ಕೊಟ್ಟಿದ್ದೀರಾ ಗೊತ್ತು ಸರ್ ನೀವು. ಇನ್ನ ಯಾವ ತರ ಕೇಸಸ್ ಟ್ರೀಟ್ ಮಾಡಿದಿರಾ ಸರ್? ನಾನು ಸಯಾಟಿಕಾ ಅಂತೂ ಫುಲ್ ಅದ್ರಲ್ಲಿ ಇದಾಗ್ಬಿಟ್ಟಿದ್ದೀನಿ ಸರ್. ಮಾಸ್ಟರ್ ಆಗ್ಬಿಟ್ಟಿದ್ದೀರಾ? ನಮ್ಮ ಓನರ್ ಆಂಟಿ ಸರ್ ಅವರು ಆಪರೇಷನ್ ಗೆ ಹೊರಟಿದ್ರು ಸರ್ ಅವ್ರು ಸಯಾಟಿಕಾ. ಆಮೇಲೆ ಏನು ಅದೆಲ್ಲ ಕಲರ್ ಹಾಕೊಂಡ್ರೆ ಅದ್ ಹೆಂಗ್ ಆಗ್ಬಿಡತ್ತೆ ಅಂತಿದ್ರು. ಒಂದಿನ ಅಳ್ತಾ ಬಂದ್ ಕೂತ್ರು ಸರ್ ಅವ್ರು. ಅಲ್ಲಿ ಹಾಸ್ಪಿಟ್ಲ್ ಹೋಗ್ ಬಂದ್ರೆ ಆರಾಮಾಗ್ಲಿಲ್ಲ. ನೋಡೋಣ ಆಂಟಿ ನಾನ್ ಮಾಡ್ತೀನಿ, ನಾನು ಫುಲ್ ಭರವಸೆನ ಕೊಡಕ್ ಹೋಗ್ಲಿಲ್ಲ. ಮಾಡೋಣ, ಇಷ್ಟೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ, ಇದೊಂದ್ ಮಾಡಿ ಅಂತ. ಒಂದ್ ವಾರದಲ್ಲಿ ಸರ್, ಒಂದೇ ವಾರ ಕೊಟ್ಟಿದ್ದೀನಿ ಅವ್ರಿಗೆ ಟ್ರೀಟ್ಮೆಂಟ್. ಆಮೇಲೆ ಗಾಲ್ ಬ್ಲಾಡರ್ ಸೈಡ್ ಬಂದಿತ್ತು ಸರ್ ಅವ್ರು. ಗಾಲ್ ಬ್ಲಾಡರ್ ಮೆರಿಡಿಯನ್ ಇರುತ್ತಲ್ಲ, ಅಲ್ಲಿ ಇದಾಗಿತ್ತು ಅವ್ರಿಗೆ. ಗಾಲ್ ಬ್ಲಾಡರ್ ಟ್ರೀಟ್ ಮಾಡಿದೆ ಸರ್ ನಾನು. ಒಂದ್ ವಾರದಲ್ಲಿ 50% ಆರಾಮಾದ್ರು. ಆಮೇಲೆ 1 ಮಂತ್ ಫುಲ್ ಟ್ರೀಟ್ಮೆಂಟ್ ಮಾಡಿದೆ, ಒಂದೊಂದೇ. ಆಮೇಲೆ ನಾಲ್ಗೆ ಎಲ್ಲ ನೋಡ್ಬಿಟ್ಟು ಲಿವರ್ ಸ್ಟಾಗ್ನೇಷನ್ ಇತ್ತು, ಅದೆಲ್ಲ ರಿಮೂವ್ ಮಾಡ್ಕೋತ ಬಂದೆ. ಇವಾಗ ಫುಲ್ ಓಡಾಡ್ಕೋತ ಅವ್ರು ಹೊಲಕ್ಕೆಲ್ಲ ಹೊರಟಿದಾರೆ ಸರ್ ಇವಾಗ. ಸೂಪರ್, ಅದ್ಭುತ. TM ಜಾಯ್ನ್ ಆಗಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ಬೇರೆಯವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮಾಡ್ತಾರೆ ಅದ್ಭುತವಾಗಿ ವಾಸಿ ಆಗುತ್ತೆ. ಬಟ್ ನಿಮ್ ಮನೇಲಿ ಎಂತ ಗಂಭೀರ ಕಾಯಿಲೆ ಆದ್ರೂ ನೀವು ಟ್ರೀಟ್ ಮಾಡ್ಬೋದು. ಇನ್ನು ಯುಗಾದಿ ತನಕ ಟೈಮ್ ಇದೆ, ಆದಷ್ಟು ಬೇಗ ಜಾಯಿನ್ ಆಗ್ಬೋದು. ಯುಗಾದಿ ಒಳಗಡೆ, ಯುಗಾದಿಗೆ ಕ್ಲೋಸ್ ಮಾಡ್ತೀವಿ TM. ನೆಕ್ಸ್ಟ್ ಇಯರ್ ತನಕ ಮತ್ತೆ ಇರಲ್ಲ. ಓಕೆ, ಇನ್ನು ಯಾರಾದ್ರೂ ಸೇರೋದಾ ಬೇಡ ಅಂತಿದ್ರೆ ಡಿಸೈಡ್ ಮಾಡ್ಕೊಳ್ಳಿ, ಇನ್ನ 1 ವಾರ ಟೈಮ್ ಇದೆ.